ಎಟ್ ಪ್ರೆಸೆಂಟು ಸಿನಿಮಾ ಇಂಡಸ್ಟ್ರಿ ಒಳಗಡೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಲ್ಲ. ಯಾವ ಸಿನಿಮಾಗಳಿಗೂ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇಲ್ಲ, ಸಿಗ್ತಿಲ್ಲ. ಡೈರೆಕ್ಟ್ರು ಒಂದು ಕ್ಲೋಸ್ ತಗೋತಾರೆ, ಅದು ಬಿಟ್ಬಿಟ್ಟು ಎಲ್ಲೋ ಎಂಡ್ ಶಾಟ್ ತೆಗಿತಾರೆ. ನನಗೆ ಕನ್ಫ್ಯೂಸ್ ಆಗಿಬಿಟ್ಟೆ, ನಾನು ಯಾಕೆ ಇದೆಲ್ಲ ನಮ್ಮ ಕೈಲಿ ಆಗದೇ ಇರೋ ವಿಷಯ, ಓಡೋಗೋದು ನಾನು ಇಲ್ಲಿಂದ ಅಂತ ನಾನು ಡಿಸೈಡ್ ಆಗಿಬಿಟ್ಟಿದೆ. ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಏನು ಮಾತಾಡಬೇಕಂತ ಗೊತ್ತಾಗಲ್ಲ. ಅವರು ಏನೋ ರಾಂಗ್ ಕ್ವಶನ್ ಕೇಳ್ಬಿಡ್ತಾರೆ, ಅಂದರೆ ಅವರು ಏನೋ ಕೇಳ್ತಾರೆ, ಅವಾಗ ನಮಗೆ ಹೇಳೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಭಾರಿ ಟೆನ್ಷನ್ ಆಗಿಬಿಡುತ್ತೆ. ನಾವು ಎಲ್ಲರೂ ಏನಾಗಿದ್ದಾರೆ 1 ಕೋಟಿ 2 ಕೋಟಿ 3 ಕೋಟಿ ಆ ತಲೆಯಲ್ಲೇ ಹ್ಯಾಂಗಿಂಗ್ ಓವರಲ್ಲಿದ್ದಾರೆ. ನೀವು 30, 20, 15 ಲಕ್ಷದಲ್ಲೂ ಕೂಡ ಒಳ್ಳೆ ಸಿನಿಮಾಗಳನ್ನು ಮಾಡ್ಬೋದು. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖಿ ಭವ. ಇವತ್ತಿನ ಈ ಸಂಚಿಕೆಯ ನಮ್ಮ ಅತಿಥಿಗಳು ಯಾರು ಅಂದರೆ ಯೋಗಿ ದೇವಗಂಗೆ ಅವರು. ಯೋಗಿ ದೇವಗಂಗೆ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದ ಊರಿನವರು. ಇವರು ಅಲ್ಲಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದರು. ಅದಾದ ನಂತರ ಇವರು ಕನ್ನಡ ಚಲನಚಿತ್ರ ರಂಗದಲ್ಲಿ ನಿರ್ದೇಶಕನಾಗಿ ಬೆಳಿಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಅಲ್ಲಿ ಅವರ ಸ್ನೇಹಿತರ ಒಂದು ಸಹಾಯ ತಗೊಂಡು ಅಲ್ಲಿಂದ ಬೆಂಗಳೂರಿಗೆ ಬಂದು ಇವರು ಒಂದು ಸೆಟ್ ಬಾಯ್ ಆಗಿ ಸೇರಿಕೊಂಡು ಅಲ್ಲಿಂದ ಇವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇವತ್ತು ಪ್ರೊಡ್ಯೂಸರ್ ಆಗಿ ತನಕ ಬೆಳೆದಿದ್ದಾರೆ. ಯೋಗಿ ದೇವಗಂಗೆ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಯೋಗಿ ದೇವಗಂಗೆ ಅವರು ಮೂಲತಃ ಯಾವ ಊರಿನವರು ಮತ್ತು ಬೆಂಗಳೂರಿಗೆ ಏನು ಕನಸನ್ನು ಇಟ್ಕೊಂಡು ಬಂದರು? ನನ್ನ ಊರು ಬಂದು ಸಾಗರ, ಶಿವಮೊಗ್ಗ ಡಿಸ್ಟಿಕ್, ಮಲೆನಾಡಿನವ್ರು ನಾವು. ನಾನು ಮೂಲ ಅಲ್ಲಿ ನಮಗೆ ರಂಗಭೂಮಿ ಹತ್ತಿರ ನೀನಾಸಮ್ಮು ಮತ್ತು ಉದಯ ಕಲಾವಿದರು ಮತ್ತು ಕಿನ್ನರ ಮೇಳ ಮತ್ತು ಪ್ರಜ್ಞಾರಂಗ ತಂಡ ಸಾಗರದಲ್ಲಿ ತುಂಬ ರಂಗಭೂಮಿ ಕೆಲಸ ಜಾಸ್ತಿ ಇರುತ್ತೆ. ಆಮೇಲೆ ನಮ್ಮ ಸೀನಿಯರ್ಸ್ ಕೂಡ ತುಂಬ ಲೆಕ್ಚರ್ಗಳು, ಆಮೇಲೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವಂಥವೇ ರಂಗಭೂಮಿಲಿ ಇರ್ತಿದ್ರು. ನಮಗೆ ಈ ಯಕ್ಷಗಾನ ಇದೆಲ್ಲ ಅಂದರೆ ಒಂದು ಸ್ವಲ್ಪ ಕಲ್ಪನೆ ಇಷ್ಟ. ಹಂಗಿರುವಾಗ ಇದೆಲ್ಲ ಮಾಡ್ತಾ ಮಾಡ್ತಾ ಇಲ್ಲೇ ಆಗ್ಬಿಡ್ತೀವಿ, ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂದಾಗ ನನಗೊಬ್ಬ ಗೆಳೆಯ ಸೀನು ಅಂತಿದ್ದಾರೆ, ಶ್ರೀನಿವಾಸ್ ಅಂತ. ಅವರು ಆಲ್ರೆಡಿ ಇಲ್ಲಿ ಬಂದು ಅರುಣ್ ಸಾಗರ್ ಹತ್ರ ಕೆಲಸ ಮಾಡ್ತಾರೆ, ಸೆಟ್ ಗೊತ್ತಾಯ್ತು ಅಷ್ಟೆಂಟ್ ಆಗಿ ಮಾಡ್ತಾರೆ. ಆಗ ಅವರು ಒಮ್ಮೆ ಊರಿಗೆ ಬಂದಿದ್ರು. ಬಂದಾಗ ಅವರು ನಾನು ಅರುಣಣ್ಣನ ಜೊತೆ ಇದ್ದೀನಿ, ಬೆಂಗಳೂರಲ್ಲಿ ಸಿನಿಮಾ ಕೆಲಸ ಮಾಡ್ತೀನಿ ಹಂಗೆಲ್ಲ ಹೇಳಿದಾಗ ಅವನ ಹತ್ರ ತುಂಬ ಹತ್ತಿರ ಆಗಿ ಅವನ್ನ ಇಂಪ್ಲೇಸ್ ಮಾಡಿ ಅವನಿಗೆ ಸ್ವಲ್ಪ ಪುಸಲಾಯಿಸಿ ಅವನ ರೆಡಿ ಮಾಡಿಕೊಂಡು ನಾನು ಕೂಡ ಬೆಂಗಳೂರು ಬರ್ತೀನಿ ಕರ್ಕೊಂಡೋಗು ಅಂತ ಅವನ್ನ ಹಿಂದೆ ಬಿದ್ದು ಕರ್ಕೊಂಬಂದು ಫಸ್ಟು ಅರುಣಣ್ಣನ ಹತ್ರ ನಾನು ಸೆಟ್ ಹುಡುಗನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ನಾನು ಅವಾಗ ಏನಕ್ಕೆ ಬಂದಿದ್ಯಾ ಹಾಗೆಲ್ಲ ಬೈದಿರೋರು. ಇಲ್ಲ ನಾನು ಬರೀತೀನಿ ಸ್ವಲ್ಪ, ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಂತ ಆಸೆ, ನೀವು ಏನಾದರೂ ನನಗೆ ಅವಕಾಶ ಮಾಡಿಸ್ಕೊಡಿ. ಆಗ ಅರುಣಣ್ಣ ನನ್ನನ್ನು ಅವ್ರ ಜೊತೆ ಕರ್ಕೊಂಡು ಅವ್ರ ಕಾರಲ್ಲೇ ಓಡಾಡಿಸ್ಕೊಂಡು ಆ ಸೆಟ್ ಕೆಲಸ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಹೋಗಿ ಕ್ಯಾಮ್ರಾ ಹಿಂದೆ ನಿಂತ್ಕೋ, ಡೈರೆಕ್ಟ್ರುಗಳು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು ಏನು ಕೆಲಸ ಮಾಡ್ತಾರೆ ನೋಡ್ಕೋ, ಕ್ರಮೇಣ ಹಂಗೆ ನೀನು ಅವ್ರ ಜೊತೆ ಕನೆಕ್ಟ್ ಆಗ್ತೀಯಾ ಅಂತ ಹೇಳಿದ್ರು. ಅವಾಗ ನಾನು ಹಂಗೆ ಮಾಡ್ತಾ ಅದು ಫಸ್ಟ್ ಸಿನಿಮಾ ಚಂದು ಅಲ್ಲಿ ಸೆಟ್ ಹುಡುಗನ ಕೆಲಸ, ಸುದೀಪ್ ಸರ್ ಸಿನಿಮಾ, ಅಲ್ಲಿ ಒಂದು ಸಣ್ಣ ಪಾತ್ರ ಕೂಡ ಮಾಡಿದ್ದೆ ನಾನು ಈ ಸಾಧು ಕೋಕಿಲ ಅವರು ಕಾಂಬಿನೇಷನಲ್ಲಿ. ಅಲ್ಲಿಂದ ಶುರು ಆಯಿತು. ಆಮೇಲೆ ಅವ್ರ ಅಸಿಸ್ಟೆಂಟ್ ಇದ್ದರು ಒಬ್ಬರು ಮೋಹನ್ ಅಂತ, ಅವ್ರ ಹತ್ರ ನನಗೆ ರೂಮ್ ಶೇರ್ ಮಾಡೋಕ್ಕೆ ಬಿಟ್ಟು ಅಲ್ಲಿಂದ ಹಂಗೆ ಕಂಟಿನ್ಯೂ ಆಯಿತು. ಹಂಗೆ ಜರ್ನಿ ಸಿನಿಮಾ ಕರಿಯರ್ ಶುರು ಆಯಿತು. ಲೈಫಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಅಸಿಸ್ಟೆಂಟ್ ಡೈರೆಕ್ಟ್ರುಗಳು, ಎಷ್ಟು ಸಿನಿಮಾ ನಟರು, ಎಷ್ಟು ಟೆಕ್ನಿಷಿಯನ್ಸು ಬಂದ ಮೊದಲ ದಿನ ಮಧ್ಯಾಹ್ನಕ್ಕೆ ನಾನು ಸೆಟ್ಟಲ್ಲಿ ಕೆಲಸ ಮಾಡ್ತಾಯಿದ್ದು. ನನ್ನ ಅದೃಷ್ಟ ಅಂದರೆ ಆ ಟೈಮಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋದಕ್ಕೆ, ಒಂದು ಇದರೊಳಗೆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಸರ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಕ್ಕೆ 3 ವರ್ಷ ತಗೊಳ್ಳಿ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋದಕ್ಕೆ 3 ವರ್ಷ. ಆ 3 ವರ್ಷದಲ್ಲಿ ಎಲ್ಲೂ ಜಾಗನೇ ಕೊಡ್ತಿರ್ಲಿಲ್ಲ. ಯಾರ ಮನೆ ಬಾಗಿಲಲ್ಲಿ ನಿಂತು ಯಾರ ಡೈರೆಕ್ಟರ್ಗಳ ಹತ್ರ ಹೋದ್ರೂ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಅಷ್ಟು ಈಸಿಯಾಗಿ ಕೆಲಸ ಸಿಗ್ತಿರ್ಲಿಲ್ಲ. ಇದು ಸತ್ಯ. ಯೋಗಿ ದೇವಗಂಗೆ ಅವರು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಕಾಲ ಆಯಿತು? 15ಕ್ಕೂ ಜಾಸ್ತಿ ವರ್ಷ ಆಯಿತು ಸರ್. ಸೊ ನೀವು ಹೇಳಿದ ಪ್ರಕಾರ ನೀವು ಬಂದ ದಿನಾನೇ ಸೆಟ್ಟಲ್ಲಿ ಫಸ್ಟು ನಿಮಗೆ ಕೆಲಸ ಸಿಕ್ತು ಅಂದರೆ ನಿಮ್ಮ ಅದೃಷ್ಟ. ಹೌದು. ಬಟ್ ಎಲ್ಲರಿಗೂ ಆ ಭಾಗ್ಯ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಯೋಗಿ ದೇವಗಂಗೆ ಅವರು ಒಬ್ಬ ಸೆಟ್ ಹುಡುಗನಾಗಿ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇವಾಗ ಪ್ರೊಡ್ಯೂಸರ್ ಆದಂಥ ಒಂದು ಜರ್ನಿ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಹೇಳ್ಬೋದಾ? ಹೇಳ್ಬೋದು ಸರ್. ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್
ಈ ನನ್ನ ಲೆಕ್ಕದಲ್ಲಿ. ಈಗೇನಾಗಿದೆ ಪ್ರಾಕ್ಟಿಕಲ್ ಆಗಿ ಈಗ ಯಾವುದೋ ಇದರಲ್ಲಿ ಕಲಿತಾರೆ, ಅದು ಎಷ್ಟು ಅವ್ರಿಗೊಂದು 20% ಅಷ್ಟೇ ಅದನ್ನು ಯೂಸ್ ಆಗೋದು. 80% ನೀವು ಸ್ಪಾಟಲ್ಲಿ ಒಬ್ಬ ನಿರ್ದೇಶಕ ಹೇಗೆಲ್ಲ ಇರ್ತಾನೆ, ಹೇಗೆಲ್ಲ ಆ್ಯಕ್ಟಿಟ್ಯೂಡ್ ಮಾಡ್ತಾನೆ, ಹೇಗೆಲ್ಲ ಕೋಪಿಸ್ಕೋತಾನೆ, ಹೇಗೆಲ್ಲ ಆರ್ಟಿಸ್ಟ್ ಜೊತೆ ಮಿಂಗಲ್ ಆಗ್ತಾನೆ, ಮತ್ತು ಅವ್ರ ಜೊತೆ ಹೆಂಗೆ ದೂರನೂ ಆಗ್ತಾನೆ, ಯಾವ ಕ್ಯಾಮ್ರಾಮನ್ಗೆ ಎಷ್ಟು ಮಾತಾಡ್ತಾನೆ, ಮೇಕಪ್ ಮ್ಯಾನಿಗೆ, ಆರ್ಟ್ ಹುಡುಗಂಗೆ, ಅದು ಸೆಟ್ಟಿಗೆ, ಮ್ಯೂಸಿಕ್ ಡೈರೆಕ್ಟ್ರಿಗೆ, ಎಲ್ಲರ ಜೊತೆನೂ ಕನೆಕ್ಟ್ ಆಗೋದಿದೆಯಲ್ಲ, ಅದು ಭಾರಿ ಇಂಪಾರ್ಟೆಂಟ್. ಸೊ ಸ್ಟಡಿ ದ ಆರ್ಟ್ ಇನ್ ದ ಸೆಟ್ ಅಂತ ಹೇಳೋದು. ಯಾಕಂದರೆ ಅದು ಭಾರಿ ಅಂದರೆ ಭಾರಿ ಮುಖ್ಯ. ನೀವು ಏನೇ ಒಂದು ಶಾರ್ಟ್ ತೆಗಿಬೇಕಂದ್ರೂ ನೆಕ್ಸ್ಟ್ ಶಾರ್ಟು ನಾನು ಫಸ್ಟ್ ಡೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಡೈರೆಕ್ಟ್ರು ಒಂದು ಕ್ಲೋಸ್ ತಗೋತಾರೆ, ಅದು ಬಿಟ್ಬಿಟ್ಟು ಎಲ್ಲೋ ಎಂಡ್ ಶಾರ್ಟ್ ತೆಗಿತಾರೆ. ನನಗೆ ಕನ್ಫ್ಯೂಸ್ ಆಗಿಬಿಟ್ಟೆ, ನಾನು ಯಾಕೆ ಇದೆಲ್ಲ ನಮ್ಮ ಕೈಲಿ ಆಗದೇ ಇರೋ ವಿಷಯ, ಓಡೋಗೋದು ನಾನು ಇಲ್ಲಿಂದ ಅಂತ ನಾನು ಡಿಸೈಡ್ ಆಗಿಬಿಟ್ಟಿದೆ. ಆದರೆ ಅದೇ ಕಲಿಕೆ. ಅಂದರೆ ಒಂದೇ ಶಾರ್ಟ್ಗೆ ನೀವು 3-4 ಶಾರ್ಟ್ ತಕ್ಕೋತೀರಿ ಅಂದರೆ ಅದು ಎಲ್ಲೆಲ್ಲೋ ಬಂದಿರುತ್ತೆ. ಅದರದ್ದು ಎಡಿಟಿಂಗ್ ಕಂಟೆಂಟು, ಎಡಿಟಿಂಗ್ ಫಿಲಾಸಫಿ ಎಲ್ಲವೂ ಒಬ್ಬ ನಿರ್ದೇಶಕನಿಗೆ ಗೊತ್ತಾಗಬೇಕು. ಅದು ನೀವು ಕಲಿಕೆಯಿಂದ ಬರೋಲ್ಲ. ನೀವು ಎಲ್ಲಿ ಕಟ್ ಮಾಡ್ತೀರಿ, ಎಲ್ಲಿ ಎಡಿಟ್ ಮಾಡ್ತೀರಿ, ಎಲ್ಲಿ ಶಾರ್ಟ್ ತೆಗಿತೀರಿ, ಎಲ್ಲಿ ಮುಕ್ತಾಯ ಆಗುತ್ತೆ, ಯಾವ ಎಂಟ್ರಿ, ಯಾವ ಎಕ್ಸಿಟು, ಇವೆಲ್ಲವೂ ಕೂಡ ಭಾರಿ ಇಂಪಾರ್ಟೆಂಟ್ ಸ್ಪಾಟ್ ಕೆಲಸಕ್ಕೆ. ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬೇಕೇ ಬೇಕು. ಅದೇ ಥರ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಏನು ಕೆಲಸ ಮಾಡಬೇಕು, ಅವ್ರ ಜೊತೆ ಹಿಂಗೆ ಮಾತಾಡಿ, ನಾವು ಅಷ್ಟೇ ಡೈರೆಕ್ಟ್ರ್ ಹೋದರೆ ಡೈರೆಕ್ಟ್ರ್ ಪಕ್ಕದಲ್ಲಿ ಸುಮ್ಮನೆ ಕೂತಿದ್ರೆ ಸಾಕು. ನಾವೇನು ಬದಲು ತೂರಿ ಮಾತಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಪಕ್ಕಕ್ಕೆ ಕೂತೆ ಅವರಿಬ್ಬರ ನಡುವೆ ಏನು ಮಾತುಕತೆ ಆಗುತ್ತೆ, ಒಬ್ಬ ಆರ್ಟ್ ಡೈರೆಕ್ಟ್ರ್ ಹತ್ರ ಏನು ಮಾತುಕತೆ ಆಗುತ್ತೆ, ಒಬ್ಬ ಎಡಿಟರ್ ಹತ್ರ ಏನು ಮಾತುಕತೆ ಆಗುತ್ತೆ, ಇದನ್ನೆಲ್ಲ ನಾವು ನೋಡ್ತಾ ಇದ್ರೇ ನಮಗೊಂದು ಗೊತ್ತಾಗ್ತಾ ಹೋಗುತ್ತೆ, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು. ಹೊಸ್ದಾಗಿ ಬಂದ್ಕೊಳ್ಳಿ ಸರ್, ಒಬ್ಬ ಡೈರೆಕ್ಟ್ರ್ ಜೊತೆ ನಾವು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಅವರು ಏನೋ ರಾಂಗ್ ಕ್ವಶನ್ ಕೇಳ್ಬಿಡ್ತಾರೆ, ಅಂದರೆ ಅವರು ಏನೋ ಕೇಳ್ತಾರೆ, ಅವಾಗ ನಮಗೆ ಹೇಳೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಭಾರಿ ಟೆನ್ಷನ್ ಆಗಿಬಿಡುತ್ತೆ. ಅದು ಆಗಬಾರ್ದು ಒಬ್ಬ ನಿರ್ದೇಶಕನಿಗೆ. ಸೊ ಅವನಲ್ಲೇ ಫೇಲ್ಯೂರ್ ಆದಂಗೆ ಆಗ್ಬಿಡುತ್ತೆ. ನೀವು ಹೇಳೋ ಪ್ರಕಾರ ಒಬ್ಬ ಗುಡ್ ಸ್ಟೂಡೆಂಟ್ ಆಗಿರಬೇಕು, ಆಮೇಲೆ ಆ ಗುಡ್ ಸ್ಟೂಡೆಂಟ್ ಆಗಿರಬೇಕಾದ್ರೆ ಒಂದು ಗುಡ್ ಲಿಸನರ್ ಆಗಿರಬೇಕು, ಪ್ಲಸ್ ಗುಡ್ ಅಬ್ಸರ್ವರ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಬ್ಬ ನಿರ್ದೇಶಕ ಆಗೋದಕ್ಕೆ ಒಳ್ಳೆ ಬರಹಗಾರ ಕೂಡ ಆಗಿರ್ಬೇಕು ಸರ್, ಭಾರಿ ಇಂಪಾರ್ಟೆಂಟ್. ಒಬ್ಬ ರೈಟ್ರಿಗೆ ಒಂದು ವಿಷನ್ ಇರುತ್ತೆ ಜೊತೆಗೆ, ಅದು ತೆಗಿಲಿಕ್ಕೆ ಭಾರಿ ಹತ್ರ ಆಗುತ್ತೆ. ಆಗ ನಂಗೆ ಹಿಂಗೆ ಬೇಕು ಅನ್ನೋದು ತಲೆಯಲ್ಲಿ ಬಂದ್ಬಿಡುತ್ತೆ. ಹಂಗಾಗಿ ಅವ್ನ ಬರವಣಿಗೆ ಓದು ಭಾರಿ ಮುಖ್ಯ. ಪುಸ್ತಕಗಳ ಜೊತೆ ಇರಬೇಕು, ಓದಬೇಕು, ಪಬ್ಲಿಕ್ ಜೊತೆ ಓಡಾಡಬೇಕು, ಒಂದು ಸ್ಲಮ್ ಜೊತೆ, ಅಲ್ಲಿ ಇಲ್ಲಿ ಶ್ರೀಮಂತನ ಜೊತೆ, ಎಲ್ಲರ ಜೊತೆನೇ ಒಡನಾಟಗಳು ಇಟ್ಕೊಂಡಾಗ ನಿಮಗೆ ಅಬ್ಸರ್ವೇಷನ್ ನಿಮಗೆ ಗೊತ್ತಾಗ್ಬಿಡುತ್ತೆ, ನಾವು ಯಾವ ಸಿನಿಮಾಕ್ಕೆ ಏನು ಮಾಡಬೇಕು. ಏನೋ ಲೈಫ್ ಲೆಸನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಸ್ ಫಾರ್ ಎ ಡೈರೆಕ್ಟರ್ ಅಂತ ಹೇಳಿದ್ರಿ. ಸೊ ನೀವು ಡೈರೆಕ್ಟ್ ಮಾಡಿದಂಥ ಸಿನಿಮಾಗಳು, ಒಂದು ಸೆಕೆಂಡ್ ಹಾಫ್, ಮತ್ತೊಂದು ಗಾಂಧಿ ಮತ್ತು ನೋಟು. ಸೆಕೆಂಡ್ ಹಾಫ್ ರಿಲೀಸ್ ಆಯಿತು, ಅದರಲ್ಲಿ ಉಪೇಂದ್ರ ಸರ್ ಅವರ ಮಿಸ್ಟರ್ಸ್ ಪ್ರಿಯಾಂಕಾ ಮೇಡಮ್ ಅವ್ರು ಕೆಲಸ ಮಾಡಿದರು ಆ್ಯಸ್ ಎ ಲೀಡು. ಅದು ತುಂಬ ಸಕ್ಸಸ್ಫುಲ್ ಆಗಿ ಹೋಯಿತು ಆ ಸಿನಿಮಾ. ನಿಮ್ಮ ಗಾಂಧಿ ಮತ್ತು ನೋಟು ಅನ್ನೋ ಸಿನಿಮಾ, ಈ ಥಾಟ್ ಪ್ರೋಸೆಸ್ ಎಲ್ಲಿಂದ ಶುರು ಆಯಿತು? ಗಾಂಧಿ ಮತ್ತು ನೋಟು ಚೆನ್ನಾಗಿದೆ, ಶೀರ್ಷಿಕೆನೇ ಚೆನ್ನಾಗಿದೆ, ಈ ಥಾಟ್ ಪ್ರೋಸೆಸ್ ಹೇಗೆ ಶುರು ಆಯಿತು? ಸರ್, ಈ ಗಾಂಧಿ ಮತ್ತು ನೋಟು ಅನ್ನೋದು ಈ ಆ್ಯಕ್ಚುಲಿ ನನ್ನ ಸ್ನೇಹಿತ ಒಬ್ಬ ಗುರುಪ್ರಸಾದ್ ಅಂತಿದ್ದಾರೆ. ಅವರು ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತ ಅವ್ರು ಏನೋ ಗಾಂಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಗ ಅವರು ಹಿಂಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಈ ನೋಟ್ ವಿಚಾರಗಳಿಗೆ ಡಿಸ್ಕಷನ್ ಬಂತು. ಆಗ ಅದು ಸಡನ್ನಾಗಿ ಅದು ಸ್ಟ್ರೈಕ್ ಆಗಿದ್ದದು. ಅಂದರೆ ಆಗ ನಾನೇ ಯೋಚನೆ ಮಾಡಿದೆ, ಈಗ ಗಾಂಧಿ ಫಿಲಾಸಫಿಗಳು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ. ಗಾಂಧಿ ಫಿಲಾಸಫೀಸ್ ಅಂದರೆ ಕೆಟ್ಟದ್ದನ್ನು ಮಾಡಬೇಡ, ಹೆಣ್ಮಕ್ಳು ರೆಸ್ಪೆಕ್ಟ್ ಕೊಡು, ಮಧ್ಯರಾತ್ರಿ ಓಡಾಡಕ್ಕೆ ಬಿಡು, ಆಮೇಲೆ ದುಶ್ಚಟಗಳು ಮಾಡಬೇಡ, ಈ ಎಲ್ಲ ಥರದ ವ್ಯಕ್ತಿತ್ವವನ್ನು ಅದರಲ್ಲಿ ಇದ್ದಾರೆ ಗಾಂಧಿಯಲ್ಲಿ. ಆಗ ಅಂಥ ಗಾಂಧಿನ ನಾವು ನೋಟ್ಗೆ ಹಾಕಿದ್ದಾರೆ. ಆದರೆ ಅದೇ ನೋಟ್ ಕೊಟ್ಟು ನಾವು ಕೆಟ್ಟ ಕೆಲಸ ಮಾಡ್ತೀವಿ, ಅದೇ ಕೆಲಸ ಮಾಡ್ತೀವಿ, ತಗ್ಲಾಕೊಂಡ್ವಿ ನಾವು. ಇನ್ನೆಂತ ನಾವು ಗಾಂಧಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದು ಒಂದು ಥಾಟ್ಸ್. ಅದು ವೆರಿ ನೈಸ್ ಥಾಟ್. ಆಮೇಲೆ ನಾನು ಹೇಳೋದು, ಏನು ಕೀ ಕ್ವಶನ್ ಕೇಳಿದೆ, ಯಾಕೆ ಈ ಥಾಟ್ ಹಿಂಗೆ ಬಂತು ಅಂತ ಕೇಳಿದೆ ಅಂತಂದರೆ, ಒಂದು ಕತೆಗೆ ಥಾಟ್ ಪ್ರೋಸೆಸ್ ಅಥವಾ ಒಂದು ಸಿಂಗಲ್ ಸ್ಟ್ರೈಕ್, ಅದೇನೋ ಸ್ಟ್ರೈಕ್ ಆಗಬೇಕು ಅನ್ನೋದಿದೆಯಲ್ಲ, ಅದು ಎಲ್ಲಿಂದನಾದರೂ ಹುಟ್ಟಬೋದು ಅನ್ನೋದಕ್ಕೆ ಇದೇನೇ ಒಂದು ಉದಾಹರಣೆ. ಸೊ ಗಾಂಧಿ ಮತ್ತು ನೋಟು ಅನ್ನೋ ಒಂದು ಅದ್ಭುತವಾದ ಒಂದು ಥಾಟ್ನ ತೊಗೊಂಡು ಆ ನೋಟನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದೀವಲ್ಲ, ಅದ್ರ ಹಿಂಗೆ ಆಚೆ ಬರೋದು ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಅಂತ ಅತಿ ಅದ್ಭುತವಾಗಿ ಬಂದಿದೆ ಅಂತ ಅನ್ಕೊತೀನಿ. ಯಾಕೆಂದರೆ ನಾನು ಅದನ್ನ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಲ್ಲಿ, ಚಿಲ್ಡ್ರನ್ ಫಿಲ್ಮ್ ಫೆಸ್ಟಿವಲ್ ಎಲ್ಲ ನೋಡಿ, ಆಮೇಲೆ ಅದಕ್ಕೆ ಅವಾರ್ಡ್ಸು ಬಂದಿದೆ ಕೂಡ. ಸೊ ಯಾವಾಗ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಪ್ರೊಡ್ಯೂಸರ್ ಜೊತೆ ಮಾತುಕತೆಯಲ್ಲಿ ಇದ್ದೀನಿ, ರಿಲೀಸ್ ಹತ್ರದಲ್ಲಿ ಇದ್ದೀವಿ. ಒಬ್ಬ ಡೈರೆಕ್ಟರ್ ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಬೇಕು ಅಂದರೆ ಏನೆಲ್ಲ ಹೋಮ್ವರ್ಕ್ ಇಟ್ಕೊಂಡು ಅಥವಾ ಹೋಮ್ವರ್ಕ್ ಮಾಡಿಕೊಂಡು ನಮ್ಮ ಸಿನಿಮಾ ರಂಗವನ್ನು ಪ್ರವೇಶ ಮಾಡಬೇಕು
ಅಂತ ನಿಮ್ಮ ಅನಿಸಿಕೆ? ಈ ಪ್ರೆಸೆಂಟ್ ಸಿನಿಮಾಗಳು ಈಗ ಕಮರ್ಷಿಯಲ್ ಅದರಿಂದ ಆಚೆ ಬರ್ತಿದ್ದಾವೆ. ಆಚೆ ಬರಬೇಕಂತಂದರೆ ನಿಮ್ಮ ಸಿನಿಮಾದಲ್ಲಿ ಒಬ್ಬರೋ ಇಬ್ಬರೋ ಒಳ್ಳೆ ನಟರು ಮೇಲೆ ಕನ್ಸಂಟ್ರೇಟ್ ಮಾಡಿ ಮಿಕ್ಕಿದ್ದೆಲ್ಲ ಒಳ್ಳೆ ನಟನ ಟೀಮ್ ತಗೋಬೇಕು. ಒಂದು ನನ್ನ ಅನಿಸಿಕೆ. ತಗೋಬೇಕು. ಅದ್ರ ಜೊತೆಗೆ ಕಂಟೆಂಟ್, ನೀವು ನಮ್ಮೊಳಗೆ ಕಂಟೆಂಟ್ ಇದೆ ಅಂದರೆ ನಮ್ಮೊಳಗೆ ಇದೆ ವಿಷಯಗಳು, ಅದನ್ನು ಬರವಣಿಗೆ ರೂಪಕ್ಕೆ ತರೋದು ಭಾರಿ ಮುಖ್ಯ. ಈ ಕನ್ನಡದಲ್ಲಿ ನೀವು ಸಣ್ಣ ಕಥೆಗಳು ತುಂಬ ಇದ್ದಾವೆ. ನಮ್ಮ ರೈಟರ್ಸಲ್ಲಿ ನಾನು ದಿನಕ್ಕೊಂದು ಕಥೆನಾದ್ರು ಓದ್ತೀನಿ, ಸಣ್ಣ ಕಥೆ. ಸಣ್ಣ ಕಥೆಗಳನ್ನ ಓದಿ ಪ್ರತಿಯೊಬ್ಬರ ಮನಸ್ಥಿತಿ, ಪ್ರತಿಯೊಬ್ಬರ ಬರವಣಿಗೆ ಇದೆಯಲ್ಲ ಭಾರಿ ಚೆನ್ನಾಗಿದೆ. ನೀವು ಆ ಪುಸ್ತಕ ಓದಿ ಆ ರೈಟರ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋದು ಒಂದು ಸಿನಿಮಾ ಮಾಡಿರ್ಬೋದು. ಅವೆಲ್ಲ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಸಿಂಪಲ್ ಆಗ ಬಜೆಟಲ್ಲಿರುತ್ತೆ. ಹೊಸ ತಂಡಗಳು ಬರೋರಿಗೆ 2 ಕೋಟಿ 10 ಕೋಟಿ ಅಂದರೆ ದುಡ್ಡು ಇಲ್ದಲೆ, ತುಂಬ ಹೆಚ್ಚಿನ ಬಡ್ಜೆಟ್ ಇಲ್ದಲೆ ಕನ್ನಡ ಸಿನಿಮಾನ ತೆಗೆಯೋದು ಕಷ್ಟ ಅನ್ನೋ ಅನಿಸಿಕೆ ಇದೆ. ಇದಕ್ಕೆ ನೀವೇನು ಹೇಳ್ತೀರಾ? ನಾವು ಇದು ಈ ಗಾಂಧಿ ಮತ್ತು ನೋಟು ಆದಮೇಲೆ ಅಲ್ಲಿ ನಾವು ತುಂಬ ಕಮ್ಮಿ ಬಜೆಟಲ್ಲಿ ಸಿನಿಮಾ ಮಾಡಿದ್ದರು. ತುಂಬ ಅಂದರೆ ಒಂದು 30 ಲಕ್ಷದಲ್ಲಿ 35 ಲಕ್ಷದಲ್ಲಿ ಸಿನಿಮಾ ಮಾಡಿದ್ದು. ಅದ್ರ ನಂತರ ನಾವು ಅದನ್ನು ಇಂಪ್ಲುಯೆನ್ಸ್ ತೊಗೊಂಡು ನಾವೇ ಇನ್ನೊಂದು ಸಿನಿಮಾನ ನಾವೊಂದು ಟೀಮ್ ಕಟ್ಕೊಂಡು ರಂಗಸ್ವಾಮಿ ಅಂತ ಅವರು ನಿರ್ದೇಶಕರನ್ನ ಇಟ್ಕೊಂಡು ಜೊತೆಗೆ ಮಾಡಿಕೊಂಡು ಒಂದು ಸಣ್ಣ ಕತೆ, ಅಂಬರೀಷ್ ಉಡೋಣಿಯವರ ಕತೆ ತೊಗೊಂಡು ನಾವೇ ಒಂದು ಪ್ರೊಡಕ್ಷನ್ ಮಾಡಿದ್ವಿ. ಅದು ಯಾಕಂದರೆ ನಿಮ್ಮ ಚಾಲೆಂಜ್ ಎಲ್ಲಿದೆ, ನಿಮ್ಮ 20 ಇಂದ 30 ಲಕ್ಷ ಒಂದು ಸಿನಿಮಾ ಮಾಡುವಷ್ಟು ಮಾಡಿ ಅದನ್ನು ಗೆಲುವಿನತ್ತ ತೊಗೊಂಡು ಹೋಗೋಕ್ಕೆ ಆಗುತ್ತೆ. ನಾವು ಎಲ್ಲರೂ ಏನಾಗಿದ್ದಾರೆ 1 ಕೋಟಿ 2 ಕೋಟಿ 3 ಕೋಟಿ ಆ ತಲೆಯಲ್ಲೇ ಹ್ಯಾಂಗಿಂಗ್ ಅವರಲ್ಲಿದ್ದಾರೆ. ನೀವು 30, 20, 15 ಲಕ್ಷದಲ್ಲೂ ಕೂಡ ಒಳ್ಳೆಯ ಸಿನಿಮಾಗಳನ್ನು ಮಾಡ್ಬೋದು. ನೀವು ಮಲಯಾಳಂ ಇಂಡಸ್ಟ್ರಿ ನೋಡಿ ಬೇಕಾದರೆ ಇತ್ತೀಚಿನ ಸಿನಿಮಾಗಳವರು ಎಲ್ಲ ಕಂಟೆಂಟು ಸುತ್ತ ಹೊಸ ಹುಡುಗರು ಒಬ್ಬ ಇಬ್ಬ ಮೇನ್ ಆರ್ಟಿಸ್ಟ್ ಇರ್ತಾರೆ. ಅವ್ರ ಜೊತೆ ಹೆಂಗೆ ಮಾತಾಡ್ಕೋತೀರಿ ಇದು ಮಾಡ್ಕೋತೀರಿ ಅನ್ನೋದು ನೀವೇ ಅವ್ರ ಟೀಮ್ ಆಗಿದ್ರೆ ಇನ್ನೂ ಒಳ್ಳೆ ವರ್ಕ್ ಆಗಿಬಿಡುತ್ತೆ. ಇಲ್ಲ ಅಂತೇಳಿದ್ರೆ ನೀವು ಯಾರು ಬೇಕಾದ್ರೆ ಒಳ್ಳೆ ನಟನ ಹಿಡ್ಕೊಂಡು ಮಾಡಿಬಿಟ್ರೆ ನಿಜವಾಗ್ಲೂ ಒಳ್ಳೆ. ಈಗ ಆಲ್ ಇಂಡಿಯಾ ರೇಡಿಯೋ ನಾವು ಪ್ರೊಡಕ್ಷನ್ ಮಾಡಿದ್ದು 3-4 ಜನ ಪ್ರೊಡ್ಯೂಸರ್ಸ್ನ ಕಲೆ ಹಾಕಿ ಒಂದು 20-25 ಲಕ್ಷಕ್ಕೆ ನಾವು ಸಿನಿಮಾ ಮಾಡಿದ್ವಿ. ಅದು ನಮಗೆ ಆಲ್ರೆಡಿ ಸುಮಾರು 15 16 ಇಂಟರ್ನ್ಯಾಷನಲ್ ಅವಾರ್ಡ್ಸು, ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅವಾರ್ಡು ಎಲ್ಲವನ್ನೂ ತಂದು ಕೊಟ್ಟಿದೆ ನಮಗೆ. ಆಮೇಲೆ ಸದ್ಯದಲ್ಲಿ ಅದು ಕೂಡ ನಾವು ಒಂದು ನೆಕ್ಸ್ಟ್ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಾಗುತ್ತೆ. ನಾನು ಹೇಳೋದು ನಮ್ಮ ಸಣ್ಣ ನಿರ್ದೇಶಕರು ಅಂತ ಏನಿಲ್ಲ ಇಲ್ಲಿ. ದೊಡ್ಡ ನಿರ್ದೇಶಕ, ದೊಡ್ಡ ಪಿಕ್ಚರ್ ಮಾಡೋದು, ದೊಡ್ಡ ನಿರ್ದೇಶಕ, ಚಿಕ್ಕ ಪಿಕ್ಚರ್ ಮಾಡೋದು, ನಿರ್ದೇಶಕ ಅಷ್ಟೇ. ಆದರೆ ಪರಿಕಲ್ಪನೆಗೆ ನಿಮಗೆ ಎಷ್ಟು ದಿನ ಶೂಟ್ ಮಾಡಬೇಕು ಮತ್ತು ಹೆಂಗೆ ಮಾಡಬೇಕು ಅದು ಭಾರಿ ಮುಖ್ಯ. ನಿಮ್ಮ ಪ್ರೋಗ್ರಾಮಿಂಗ್ ಏನು, ನೀವು ಯಾವ ಆರ್ಟಿಸ್ಟ್, ಈಗ ಆರ್ಟಿಸ್ಟ್ ಮೇಲೆ ಏನು ಕೆಲಸ ಇರೋದಿಲ್ಲ, ಪ್ರೋಗ್ರಾಮಿಂಗ್ ಮೇಲೆ, ಲೊಕೇಶನ್ ಮೇಲೆ ತುಂಬ ಕೆಲಸ ಇರುತ್ತೆ. ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರ ಜೊತೆ ನೀವು ಕಮ್ಯುನಿಕೇಟ್ ಆಗಿ ಬೇಗ ಮಾಡಿದ್ರೆ, ಈಗ ನೀವು ಅದರಲ್ಲಿ ಮಾಡಿದಿರ ಆಲ್ರೆಡಿ ಭಾರಿ ಈಸಿ ಟಾಸ್ಕ್. ನೀವೇನು ಹೇಳಿ, ನಿಮ್ಮ ಅನ್ನದಾತ ಸುಖೀಭವದಲ್ಲಿ ನೀವೇನು ಹೇಳ್ತಿರಲ್ಲ ಸತ್ಯ ಸರ್. ಅದು ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದರಲ್ಲಿ ಮಾಡುವಾಗ ಕೆಲಸ ಆಗುತ್ತೆ. ಯಾಕಂದರೆ ಒಬ್ಬ ನಿರ್ದೇಶಕನ, ಒಬ್ಬ ಪ್ರೊಡ್ಯೂಸರು ಹೊರಗಡೆ ಪ್ರೊಡ್ಯೂಸರ್ ಆದಾಗ ಅವರಿಗೆ ಅವರ ಎಬಿಲಿಟಿ ನೋಡಿ ನೀವು ಬಿಟ್ಟರೆ ಅಂದರೆ ನಿಜವಾಗ್ಲೂ ಅದು ಸಕ್ಸಸ್ಫುಲ್ ಆಗುತ್ತೆ. ಸೊ ನೀವು ಇವಾಗ ಹೇಳಿದ ಪ್ರಕಾರ ನಿರ್ದೇಶಕ ಚಿಕ್ಕವನು ಅಥವಾ ದೊಡ್ಡವನು ಆ ಸಿನಿಮಾ ಬಜೆಟ್ ಮೇಲೆ ಆಗಲ್ಲ. ಅಪ್ಪನೇ, ಅವನು ಯಾವತ್ತೂ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗೋದಿಲ್ಲ. ಸೊ ನಿರ್ದೇಶಕ ಯಾವತ್ತಿದ್ರೂ ಕ್ಯಾಪ್ಟನ್ ಆಫ್ ದ ಶಿಪ್. ಅವನು ಒಂದು ವಿಷನ್ ಇಟ್ಕೊಂಡು ಪ್ರೊಡ್ಯೂಸರ್ ಪಾಕೆಟ್ನ ಖಾಲಿ ಮಾಡ್ದಲೇ ನೀಟಾಗಿ ಕರ್ಕೊಂಡು ಹೋಗ್ತೀನಿ ಅನ್ನಂಗಿದ್ರೆ ಆ ಹಡಗು ಸಮುದ್ರದ ತೀರ ಸೇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದಿರ. ಒಳ್ಳೆ ಕಂಟೆಂಟ್ ಬೇಕು ಸರ್. ಹೌದು, ಒಳ್ಳೆ ಕಂಟೆಂಟ್ ಬೇಕು. ಸೊ ಕಂಟೆಂಟ್ ಇಸ್ ದ ಕಿಂಗ್. ನೀವು ಅದೇ ಕನ್ನಡದ ಸಣ್ಣ ಕಥೆಗಳನ್ನು ನೀವು ಓದ್ಬಿಟ್ರೆ ನಿಮಗೆ ಸಾವಿರಾರು ಸಿನಿಮಾಗಳು ಮಾಡ್ಬೋದು. ಈ ಮೂಲಕ ನೀವು ಒಂದು ಮೆಸೇಜು ಕೊಡ್ತಾ ಇದ್ದೀರಾ. ಹೊಸದಾಗಿ ಚಿತ್ರರಂಗಕ್ಕೆ ಬರ್ತಾ ಇರೋವಂಥ ಡೈರೆಕ್ಟರ್ಸ್ಗಾಗಿರ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಾಗಿರ್ಬೋದು, ಪ್ರೊಡ್ಯೂಸರ್ಸ್ಗಾಗಿರ್ಬೋದು, ಏನು ಅಂದರೆ ಓದೋ ಹವ್ಯಾಸನ ಹಾಕ್ಕೊಳ್ಳಿ. ಸಣ್ಣ ಕತೆಗಳನ್ನ ಓದಿ, ಪುಸ್ತಕಗಳನ್ನ ಓದಿ, ಅದಾದಮೇಲೆ ಅದನ್ನ ವಿಜುವಲ್ ಮೀಡಿಯಮ್ಗೆ ಚೇಂಜ್ ಮಾಡೋಕ್ಕೆ ಟೆಕ್ನಾಲಜಿ ಇದೆ, ಅದಕ್ಕೊಂದು ಟೀಮ್ ಇದೆ, ಅದಾಗುತ್ತೆ. ಬಟ್ ಓದೋ ಅಭ್ಯಾಸನ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಪ್ರೊಡಕ್ಷನಿನ ಟ್ಯಾಗ್ಲೈನ್ ಕೂಡ ಸಣ್ಣ ಕತೆ ದೊಡ್ಡ ಪರದೆಯ ಮೇಲೆ. ನಮ್ಮ ಇದ್ರದ್ದು ಅದೊಂದು ಟ್ಯಾಗ್ಲೈನ್ ಮಾಡ್ಕೊಂಡಿದ್ದೀವಿ, ಸಣ್ಣ ಕತೆ ದೊಡ್ಡ ಪರದೆಯ ಮೇಲೆ. ನಾವು ಕಥೆನ ಈಗ ಸರ್ ನಾನು ಬರೀತೀನಿ, ನಾನು ಕತೆ ಹುಟ್ಟಿದೆ, ನನ್ನ ಹತ್ರ ಇದೆ, ಅದು ನಾನು ಮಾಡಲ್ಲ. ನಾನು ಶುದ್ಧವಾಗಿ ಒಬ್ಬ ರೈಟ್ರ್ ಕತೆನೇ ತಗೊಂಡು ಮಾಡ್ತೀನಿ. ಅದರಿಂದ ನಮಗೆ ಗೌರ್ಮೆಂಟಿಂದ ಕೂಡ ಸಹಾಯ ಆಗುತ್ತೆ. ರೈಟರ್ಸ್ ಕತೆಗಳನ್ನ ಮಾಡಿದಾಗ ಗೌರ್ಮೆಂಟ್ ಕೂಡ ಅನುದಾನ ಕೊಡುತ್ತೆ ನಮಗೆ. ಹೌದು, ತುಂಬ ಬ್ಯಾಕಪ್ ಆಗುತ್ತೆ. ಭಯ ಯಾಕೆ? ಒಳ್ಳೆ ಕಂಟೆಂಟ್ ಹುಡುಕಿ ಒಂದು 10 ಪುಸ್ತಕ ಓದಿದ್ರೆ ಒಂದು ಒಳ್ಳೆ ಕತೆ ಸಿಗುತ್ತೆ. ಹೌದು, ಅಂದರೆ ನೀವು ಹೇಳೋ ಪ್ರಕಾರ ಒಂದನ್ನು ನಾವು ಲೆಕ್ಕಾಚಾರ ಹಾಕ್ಕೊಂಡ್ರೆ ಅವ್ರವ್ರ ಕೆಲಸ ಅವ್ರವರೇ ಮಾಡಿದಾಗ ಚಂದ. ಸೊ ಒಬ್ಬ ರೈಟ್ರು ಬರೆದಾಗ ಆ ಕತೆ
ಅದು ವ್ಯಾಲ್ಯೂನೇ ಬೇರೆ ಆಗುತ್ತೆ. ನಾನು ಬರೆದಾಗ ಅದ್ರ ಕತೆ ವ್ಯಾಲ್ಯೂನೇ ಬೇರೆ ಆಗುತ್ತೆ. ಸೊ ರೈಟ್ರು ಬರೆದಾಗ ಅದಕ್ಕೊಂದು ತೂಕ ಇರುತ್ತೆ. ಅದನ್ನು ತೊಗೊಂಡು ಅದ್ರ ಮೇಲೆ ನಾವು ವರ್ಕ್ ಮಾಡಿ ಒಂದು ಸಿನಿಮಾ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ನೀವು ಅಂದರೆ ಸರ್ಕಾರದ ಅನುದಾನ ಕೂಡ ಸಿಗುತ್ತೆ ಅಂತ. ಸೊ ಹೊಸ ತಂಡಗಳಿಗೆ ನಾವು ಹೇಳೋದೇನು ಅಂದರೆ 2-3 ಕೋಟಿ 4 ಕೋಟಿ ಇಲ್ದಲೇ ಸಿನಿಮಾನೇ ಆಗಲ್ಲ ಅಂತ ತಿಳ್ಕೊಂಡಿರೋದು ತಪ್ಪು. ಸರ್ ತಪ್ಪು. ಅದು ಸುಳ್ಳು ಕೂಡ. ಯಾಕೆಂದರೆ ಈಗ ನನ್ನ ಎದುರುಗಡೆನೇ ಒಬ್ಬರು ಕೂತಿದ್ದಾರೆ, ಅವರು 1-2 ಸಿನಿಮಾ ನಿರ್ದೇಶನ ಮಾಡಿದ್ದಾರೆ, 1 ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ದಾರೆ. ಅದರಲ್ಲಿ ಒಂದು ಗಾಂಧಿ ಮತ್ತು ನೋಟು 30-35 ಲಕ್ಷದಲ್ಲಿ ಆಗಿದೆ, ಇನ್ನೊಂದು ಆಲ್ ಇಂಡಿಯಾ ರೇಡಿಯೋ 20-25 ಲಕ್ಷದಲ್ಲಿ ಆಗಿದೆ ಅನ್ನೋದನ್ನ ನೀವು ಎಲ್ಲರಿಗೂ ಹೇಳಿದ್ದೀರ. ಅಂದರೆ ಸಿನಿಮಾ ಮಾಡೋಕ್ಕೆ ಹಣ ಒಂದೇ ಮುಖ್ಯ ಅಲ್ಲ, ಟೀಮ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಟೀಮ್ ವರ್ಕ್ ಬಗ್ಗೆ, ಟೀಮ್ ಯಾವ ರೀತಿ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ. ಈಗ ನೋಡಿ ಸರ್, ಈಗ ನಾನು ಡೈರೆಕ್ಟರ್ ಆಗ್ತೀನಿ ಅಂದರೆ ನನ್ನ ಸುತ್ತ ನನ್ನ ಥರದ ಒಂದಿಷ್ಟು ಹಸಿವಿನಿಂದ ಇರುವಂಥ ಗೆಳೆಯರನ್ನ ಕೂಡ ಹಾಕಬೇಕಾಗತ್ತೆ. ಯಾಕಂದರೆ ಕ್ಯಾಮ್ರಾಮನ್, ಎಡಿಟರ್, ಮ್ಯೂಸಿಕ್ ಡೈರೆಕ್ಟರ್, ಆಮೇಲೆ ಸುತ್ತ ಒಂದಿಷ್ಟು ಆರ್ಟಿಸ್ಟು. ಈಗ ಒಬ್ಬ ನಿರ್ದೇಶಕ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಾಗಿಂದ ನನ್ನ ಸುತ್ತ ಒಂದಿಷ್ಟು ತಂಡ ಬರ್ತಾ ಇರುತ್ತೆ. ನಟನ ವರ್ಗದವರು ಅಥವಾ ಮೇಕಪ್ ಅವರು, ಮತ್ತೊಬ್ಬರು ಟಚ್ ಮಾಡ್ತಾ ಇರ್ತಾರೆ. ಅಂದರೆ ಒಂದು ಟೀಮ್ ಬಿಲ್ಡ್ ಆಗ್ತಿರುತ್ತೆ. ಆ ಟೀಮ್ನ ನಾನು ನಿರ್ದೇಶಕ ಅಂತ ಒಂದು ಬೇರೆ ಈಗೋ ಇಟ್ಕೊಂಡ್ರೆ ಅವ್ರು ಯಾರು ನನ್ನ ಹತ್ರ ಬರೋದಿಲ್ಲ. ಅವ್ರ ಜೊತೆ ಒಂದು ಸ್ನೇಹ ಬೆಳೆಸಿದೀವಿ ಅಂದರೆ ಅವರೆಲ್ಲ ನಾವು ಸಿನಿಮಾ ಮಾಡ್ಬೇಕಾದ್ರೆ ಸಪೋರ್ಟಿಂಗ್ ನಿಂತ್ಕೊಬಿಡ್ತಾರೆ. ಆಗ ಅವ್ರನ್ನ ಜೊತೆ ಕರ್ಕೊಂಡು ಅವರು ನಮ್ಮ ತಂಡವಾಗಿ ಮೂವ್ಮೆಂಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಇಂಡಸ್ಟ್ರಿ ಒಳಗಡೆ, ಸಿನಿಮಾ ಇಂಡಸ್ಟ್ರಿ ಒಳಗಡೆ ಭಾರಿ ಇಂಪಾರ್ಟೆಂಟ್. ಯಾಕಂದರೆ ಒಬ್ರಿಗೊಬ್ರು ಆದ್ರೇ ಇಲ್ಲಿ ಸಿನಿಮಾ ನಡೆಯೋದು. ಹೌದು. ಈಗ ನಾನು ನಿರ್ದೇಶಕ, ನಾನು 2 ಕೊಂಬಿದೆ ಅಂದರೆ ಅದಲ್ಲೇ ಉಳ್ಕೊಳ್ಳೋದು, ನೀನು ಅಲ್ಲೇ ಇಟ್ಕೋಪ್ಪ ನಿನ್ನ. ಈಗ ಈ ಪ್ರೆಸೆಂಟ್ ಸಿನಿಮಾ ಹೆಂಗೆ ಗೊತ್ತೆ ಸರ್, 15 ವರ್ಷದ ಹಿಂದೆ ನಾನು ನೋಡಿದಾಗ ಡೈರೆಕ್ಟ್ರನ್ನ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಹತ್ರ ಹೋಗಿ ಮಾತಾಡ್ಸೋಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ನನ್ನ ಹಿಂದೆ ಅವರು 1 ಕಿಲೋಮೀಟರ್ ದೂರದಲ್ಲಿ ಇರ್ತಿದ್ರು, ಕ್ಯಾಮ್ರಾಮನ್ನು ಡೈರೆಕ್ಟ್ರ್ ಹತ್ರ. ನಾವು ಹತ್ರ ಇದ್ವಿ. ಈಗಿನವ್ರು ಏನಿಲ್ಲ, ನುಕ್ಕಿ ಅವ್ರದ್ದೇ ಹೋಗಿ ಸರ್ ನೀವು ಇವತ್ತಿಲ್ಲ, ನಾನು ಬೇರೆ ಮಾಡ್ಕೋತೀನಿ. ಒಂದು ಶಾರ್ಟ್ ಫಿಲ್ಮ್ ಮಾಡಿ ಇವತ್ತು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ. ಹೌದು. ಅಂದರೆ ಅಷ್ಟು ಮುಂದೆ ಇದ್ದಾರೆ. ಆದರೆ ಅದು ತುಂಬ ಫಾಸ್ಟ್ ಆಗೋಯ್ತು. ನೀವು ಒಂದು ಸಿನಿಮಾ ಮಾಡೋಕ್ಕೆ 1-2-3 ಸಿನಿಮಾ ಅಸಿಸ್ಟೆಂಟ್ ಆದರೆ ನಿಮಗೊಂದು ಸಣ್ಣ ಕಲಿಕೆ ಬಂದ್ಬಿಡುತ್ತೆ. ಆಗ ನಿಮಗೆ ಗೊತ್ತಾಗ್ಬಿಡುತ್ತೆ ಒಬ್ಬ ನಿರ್ದೇಶಕನ ಬೆಲೆ ಏನು, ಒಬ್ಬ ಕ್ಯಾಮ್ರಾಮನ್ ಬೆಲೆ ಏನು. ಅದೊಂದು ಡಿಸ್ಟೆನ್ಸ್ ಬೇಕೇ ಬೇಕು ಸರ್. ಎಂಥ ಪವರ್ಫುಲ್ ನಿಮ್ಮ ಮೈಂಡ್ ಇದ್ರೂ ನಿಮಗೆ ಒಬ್ಬ ನಿರ್ದೇಶಕನಿಗೆ ಏನು, ನಿರ್ದೇಶಕ ಹೆಂಗೆ ಅನ್ನೋದನ್ನು ಸಣ್ಣ ಕಲಿಕೆ ಆದರೂ ಬೇಕೇ. ಅದೇ ಸಿಂಪಲ್ ವರ್ಡ್ಸಲ್ಲಿ ಹೇಳೋಂಗಿದ್ರೆ, ಮೇಸ್ತ್ರಿ ಆಗಬೇಕು ಅಂದರೆ ಗಾರೆ ಕೆಲಸ ಮಾಡಲೇಬೇಕು, ಮಣ್ಣು ಹೊರಲೇಬೇಕು. ಆಗ ನೀವು ಮೇಸ್ತ್ರಿ ಆಗಕ್ಕೆ ಲಾಯಕ್ ಆಗ್ತೀರಾ. ಅಂದರೆ ಯಾಕೆಂದರೆ ಅದ್ರ ಕಷ್ಟಗಳು ಅದು ಇದು ಗೊತ್ತಾಗುತ್ತೆ. ನೀವು ದೂರ ಕೂತ್ಕೊಂಡು ಬರೀ ಗಾರೆ ಕೆಲಸ ಮಾಡ್ತಾ ಇರೋದು ನೋಡ್ಕೊಂಬಿಟ್ರೆ ಸಾಕಾಗಲ್ಲ, ಒಳಗೂಡಿಸ್ಕೋಬೇಕು. ಜೊತೆಗೆ ಆ ಕೆಲಸ ಮಾಡಿದಾಗ ಏನಾಗುತ್ತೆ, ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ, ಬಂದು ನೀವು ಆಗ್ಬೋದು ಅನ್ನೋದು ನೀವು ಹೇಳಿದಿರ. ಇನ್ನೊಂದು ಸರ್, ಎಟ್ ಪ್ರೆಸೆಂಟು ಸಿನಿಮಾ ಇಂಡಸ್ಟ್ರಿ ಒಳಗಡೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಲ್ಲ. ಯಾವ ಸಿನಿಮಾಗಳಿಗೂ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇಲ್ಲ, ಸಿಗ್ತಿಲ್ಲ. ಇದು ಫ್ರಾಂಕ್ ವಿಚಾರಗಳು. ನನಗೆ ಗೊತ್ತಾಗ್ತಿದೆ. ಎಲ್ಲರೂ ಡೈರೆಕ್ಟರ್ ಆಗಕ್ಕೆ ಹೊರಟವ್ರು. ಇದು ನಿಜ ಸರ್. ಇದು ಯಾವ ಅಸಿಸ್ಟೆಂಟ್ ಡೈರೆಕ್ಟ್ರು ಯಾವುದೋ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀವಿ ಅಂದರೆ ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೊಡು ಅಂತ. ನಾವು ಯಾರೂ ಹೋಗ್ತಾ ಇಲ್ಲ ಸರ್, ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಪೋಸ್ಟೇ ಖಾಲಿ ಆಗ್ತಾಯಿದೆ. ಈಗ ಒಬ್ಬ ಡೈರೆಕ್ಟ್ರು ಅವ್ರು ಬೇಕಾದರೂ ಎಲ್ಲ ನಾನೇ ಮಾಡ್ಕೋತೀನಿ, ಎಲ್ಲ ನಾವೇ ಅಂತ. ಮೊದಲೇ ಎಡಿಟಿಂಗ್ ರಿಪೋರ್ಟಿಗೆ ಒಬ್ಬ, ಕಾಸ್ಟ್ಯೂಮಿಗೆ ಒಬ್ಬ, ಹೌದು, ಕಂಟಿನ್ಯೂಟಿಗೆ ಒಬ್ಬ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಒಬ್ಬೊಬ್ರು ಅಂದರೆ 5-6 ಜನ ಇರೋದು ಸರ್. ಕ್ಲಾಪ್ಗೊಬ್ಬ. ಹೌದು. ಈಗ ಯಾವ ಥರದ್ದು ಸಂಪ್ರದಾಯ ಎಲ್ಲ ಹೋಗ್ತಾ ಇದೆ. ಕ್ಲಾಪೇ ಹೋಗಿದೆ ಸರ್, ಕ್ಲಾಪೇ ಹೋಗಿದೆ. ಒಬ್ಬರೋ ಇಬ್ಬರೋ ಇರ್ತಾರೆ, ಅವರು 2-3 ದಿವಸ ಜಾಸ್ತಿ ಗಟ್ಟಿಗೆ ಮಾತಾಡಿದ್ರೆ ಅವರು ಇಲ್ಲ. ಸೊ ತಾಳ್ಮೆ ಅನ್ನೋದು ಮಕ್ಕಳಲ್ಲಿ ಇಲ್ಲ, ಕಡಿಮೆ ಆಗಿದೆ. ಸೊ ಈ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂದರೆ ಆ ತಾಳ್ಮೆ ಅನ್ನೋದನ್ನ ಫಸ್ಟ್ ಕಲ್ತ್ಕೊಂಡು ಆ ತಾಳ್ಮೆ ತೊಗೊಳೋದು ನೋಡಬೇಕು. ಈಗ ನೋಡಿ, ಈಗ ಇದು ಇಲ್ಲಿವರೆಗೆ ಒಂದು ಪಾರ್ಟ್ ಹೇಳ್ತೀನಿ. ಇದ್ರ ಹಿಂದ್ಗಡೆ ಇನ್ನೊಂದು ಪಾರ್ಟ್ ಇದೆ ನಮ್ಮದು. ಏನಂದರೆ ಈ ತಾಳ್ಮೆಯನ್ನು 15 ವರ್ಷ ನಾವು ಸ್ಯಾಕ್ರಿಫೈಸ್ ಮಾಡೋಕ್ಕೆ ಹೋಗಿ ನಾವು ಸುಮಾರಷ್ಟು ಕಳ್ಕೊಂಡಿದ್ದೀವಿ. ಅಂದರೆ ಅದು ತೀರಾ ವರ್ಸ್ಟಾಗಿ, ಅಂದರೆ ಪೈಸಾ ಹಸಿವು, ಫ್ಯಾಮಿಲಿ, ಆಮೇಲೆ ಸ್ನೇಹಿತ, ಊರು, ಮನೆ, ಇವೆಲ್ಲ ಒಂದು ಸೆಂಟಿಮೆಂಟಿಂದ ನಾವು ದೂರ ಇದ್ದೀವಿ. ದುಡ್ಡು, ಮತ್ತೊಂದು ಮಗನು, ಎಲ್ಲದನ್ನೂ ದೂರ ಇದ್ದೀವಿ. ಅದು ತುಂಬ ಸ್ಯಾಕ್ರಿಫೈಸ್ ಇದಾಗಿದೆ. ಇದನ್ನೆಲ್ಲ ಈಗಿನ ಮಕ್ಕಳು ತಲೆ ಹಾಕ್ಕೊಂಡು 2 ವರ್ಷ ನೋಡ್ತಾರೆ, 3 ವರ್ಷ ಇದು ಬಿಟ್ಬಿಟ್ಟು ಕೆಲಸ ಸೇರ್ಕೊತಾರೆ. ಹೌದು. ಅಂದರೆ ಕೃಷಿ ಇಲ್ಲ. ಅಂದರೆ ಒಂದು 4 ವರ್ಷ 5 ವರ್ಷ ಇಲ್ಲೇ ಕಷ್ಟಪಡೋಣಪ್ಪ, ಗಾಂಧಿನಗರ ಓಡಾಡೋಣಪ್ಪ, ಆ ಥರದ್ದು ಇಲ್ಲ. ಗಾಂಧಿನಗರ ಇಲ್ಲ ಈಗ. ಅದರಿಂದ ಯಾರಿಗೂ ಇದಿಲ್ಲ. ಮೊದಲೆಲ್ಲ ನೋಡಿ ನೀವು ಗಾಂಧಿನಗರದಲ್ಲಿ, ನನಗೆ ಅನುಭವ ಇದ್ದಿದ್ದಾಗ ಗಾಂಧಿನಗರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟರು ಅಲ್ಲಿ ಹೋದ್ರೆ ಅದೊಂದು ಹಬ್ಬ ಥರ, ಸೀರಿಯಸ್ಲಿ. ಅದು ಖುಷಿ.
ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ ಸರ್. ಹ್ಮ್. ಅಲ್ಲೊಂದು 5 ರೂಪಾಯಿ ಹೋಟ್ಲಿತ್ತು, ಊಟದ ಮಧ್ಯಾಹ್ನ 5 ರೂಪಾಯಿ ಊಟ ಮಾಡಿಕೊಂಡ್ರೆ ಖುಷಿ. ಅಲ್ಲಿಂದ ಪಿಣ್ಯ ಬಸ್ ಹೊತ್ಕೊಂಡು ಹೋಗಿ ಖುಷಿ ಅದೊಂದು. ಸರ್ ನಾವು ಇವತ್ತು ಏನನ್ನೋ ಮಾಡ್ಕೊಂಡು ಬಂದು ಇಲ್ಲಿ ಬಂದು ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ ಸರ್. ನಾನು ಸ್ಟ್ರಗಲ್ ಅನುಭವಿಸಿದ್ದೀನಿ, ಮತ್ತೊಂದು ಯಾವುದು ಬೇಜಾರಿಲ್ಲ ಸರ್. ಇಂಡಸ್ಟ್ರಿ ಒಳಗಡೆ ಇದ್ದೀನಿ, ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತಾ ಇದ್ದೀನಿ. ಇಂಡಸ್ಟ್ರಿಯಿಂದನೇ ನಾನು ಇವತ್ತವರೆಗೂ ನಾನು ಬದುಕಿರೋದು. ನನ್ನ ಕೆಲಸ ಕಾರ್ಯಗಳೆಲ್ಲವೂ ಇಂಡಸ್ಟ್ರಿಯಿಂದನೇ. ಐ ರೆಸ್ಪೆಕ್ಟ್. ಎಸ್. ಯೋಗಿ ದೇವಗಂಗೆ ಅವರು ಸೆಟ್ ಹುಡುಗನಾಗಿ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಇವಾಗ ಪ್ರೊಡ್ಯೂಸರ್ ಕೂಡ ಆಗಿದ್ದೀರಾ. ಈ ಮೂಲಕ ನಾನು ಕೇಳ್ತಾ ಇರೋದೇನು ಅಂತಂದರೆ, ಹೊಸದಾಗಿ ಯಾರಾದರೂ ಅನ್ನದಾತರು ಅಂದರೆ ನಮ್ಮ ಅಣ್ಣವ್ರು ಹೇಳ್ದಂಗೆ ಅನ್ನದಾತರು ಅಂದರೆ ಪ್ರೊಡ್ಯೂಸರ್ಸ್, ಆ ಪ್ರೊಡ್ಯೂಸರ್ಸ್ ಹೊಸದಾಗಿ ಬಂದರೆ ಯೋಗಿ ದೇವಗಂಗೆ ಅವರು ಡೈರೆಕ್ಷನ್ ಮಾಡೋಕ್ಕೆ ಅವೈಲಬಿಲಿಟಿ ಇದೆಯಾ ಅಥವಾ ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ ಅಂತಿಲ್ಲ? ಹಂಗಿಲ್ಲ. ಇದು ಈ ಪ್ರೊಡಕ್ಷನ್ ಮಾಡಿದ್ದು ಸ್ನೇಹಿತರೆಲ್ಲ ಸೇರಿ, ನಾನು, ನಮ್ಮ ಡೈರೆಕ್ಟ್ರು ಮತ್ತು ಕೆಲವೊಂದಿಷ್ಟು ಟೆಕ್ನಿಷಿಯನ್ ಕೂಡ, ಕ್ಯಾಮ್ರಾಮನ್ನು, ಮೇಕಪ್ಪರು, ಆಮೇಲೆ ಎಲ್ಲ ಸೇರಿ ನಾವು ಮಾಡಿದ್ದು. ಎಲ್ಲರ ಹೆಸರು ಅವರೆಲ್ಲ ಪ್ರೊಡ್ಯೂಸರ್ಸ್. ಆ ಥರದಲ್ಲಿ ನಾವು ಸಿನಿಮಾ ಮಾಡಿದ್ದು. ನಾವು ಬಂಡವಾಳ ಇಟ್ಕೊಂಡು ಸಿನಿಮಾ ಮಾಡಿದಾರಲ್ಲ. ಸೊ ಕೊಲ್ಯಾಬ್ರೇಷನ್ ಈಸ್ ದ ಮೇನ್ ಮಂತ್ರ ಫಾರ್ ಸಕ್ಸಸ್ ಅಂತ ಹೇಳ್ಬೋದಾ ಇವತ್ತಿನ ದಿನಕ್ಕೆ? ಹೌದು. ಆಮೇಲೆ ನಾವು ಸಿನಿಮಾ ಇವತ್ತು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಓಡಾಡ್ತಿದ್ದೀನಿ. ನಾನು ಕೂಡ ಡೈರೆಕ್ಟ್ ಮಾಡೋಕ್ಕೆ. ನಾನು ಡೈರೆಕ್ಟ್ರು, ಇಂಪಾರ್ಟೆಂಟಾಗಿ ಮೇನ್ ಸ್ಟ್ರೀಮ್ ನಂದು ಜಾಗ, ನಂದು ಡೈರೆಕ್ಷನ್. ನಾವು ಅದನ್ನು ಮಾಡಿಕೊಂಡು ಅದರಿಂದನೇ ಓಡ್ತೀವಿ. ಬಿಟ್ಟರೆ ಪ್ರೊಡಕ್ಷನನ್ನು ಅದೊಂದು ಗಳಿಗೆ ಹುಟ್ಟಿದೆ, ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ. ಮತ್ತು ತಂಡ ಈಗ ನಿಮ್ಮಂಥರ ಸೇರಿಕೊಂಡಾಗ ನಾವು ಮಾಡ್ತೀವಿ. ಅಂದರೆ ಬೇಸಿಕಲಿ ಐ ಆಮ್ ಎ ಡೈರೆಕ್ಟರ್, ರೈಟ್. ಪ್ರೊಡ್ಯೂಸರ್ ಬೇರೆ, ರೈಟ್ರ್ ಮತ್ತು ಡೈರೆಕ್ಟರ್ ನಾನು. ಪ್ರೊಡ್ಯೂಸರ್ ಕೆಲಸ ಕಷ್ಟ. ಆಮೇಲೆ ನನಗೆ ಪ್ರೊಡ್ಯೂಸರ್ ಆದಾಗ ಪ್ರೊಡ್ಯೂಸರ್ ಕಷ್ಟ ಗೊತ್ತಾಯಿತು. ಅಂದರೆ ಅದು ಕಷ್ಟ ಇದೆ. ಆದರೆ ಪ್ರೊಡ್ಯೂಸರ್ ಕೂಡ ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಎಂಥವ್ರ ಜೊತೆ ಹೋಗಬೇಕು, ಅವರು ಡೈರೆಕ್ಟ್ರಿಗೆ ಏನು ಫ್ರೀಡಮ್. ಈಗ ನಾನು ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಡೈರೆಕ್ಟರ್ ಫ್ರೀಡಮ್ಮು, ಪ್ರೊಡ್ಯೂಸರ್ ಫ್ರೀಡಮ್ಮು, ಮತ್ತು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ನಡುವೆ ಏನೇನು ಸಂಘರ್ಷಗಳಿರುತ್ತೆ, ಏನೇನು ಅವೆಲ್ಲವನ್ನು ಅರಿತ್ಕೊಂಡಿದ್ದೀನಿ ಈಗ. ಅಂದರೆ ಒಬ್ಬ ಡೈರೆಕ್ಟ್ರು ಪ್ರೊಡ್ಯೂಸರ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡಬೇಕು, ಪ್ರೊಡ್ಯೂಸರು ಒಬ್ಬ ಡೈರೆಕ್ಟರ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡಬೇಕು, ಯಾವ್ಯಾವ ವಿಚಾರಗಳಲ್ಲಿ ಡಿಸ್ಕಸ್ ಮಾಡಬೇಕು. ಆಮೇಲೆ ಈಗ ಮೊದಲೊಂದು ಕಾಲ ಇತ್ತು ಸರ್, ರಿಲೀಸ್ಗೆ ಡೈರೆಕ್ಟ್ರಿಗೆ ಅವಕಾಶ ಇರಲಿಲ್ಲ. ಈಗ ಫಸ್ಟು ಡೈರೆಕ್ಟರ್ ಏನಂದ್ರೆ, ಪ್ರೊಡ್ಯೂಸರ್ ಏನಂತಾರೆ, ರಿಲೀಸ್ ಏನು ಪ್ಲ್ಯಾನ್ ರಿಲೀಸ್ಗೆ ಅಂತ ಡೈರೆಕ್ಟ್ರ್ ಕೇಳ್ತಾರೆ. ಈ ಸಂಪ್ರದಾಯ ಬಂದ್ಬಿಟ್ಟಿದೆ. ಈಗ ನೀವು ಹೇಳಿದ್ದಿಲ್ಲ ಮಾಡು, ಆ ಥರ ಬಂದ್ಬಿಟ್ಟಿದೆ. ಇದೆಲ್ಲವೂ ಕೂಡ ಒಂದು ಸಂಘರ್ಷಗಳು ನಡೀತಿದೆ. ಅದೇ ಸಮಯ ಮತ್ತು ಇದೆಲ್ಲ ಚೇಂಜ್ ಆಗಿ ನಿರ್ದೇಶಕರ ಮೇಲೇನು ವಿತ್ ರಿಲೀಸ್ ಕೂಡ ಬರ್ತಾ ಇದೆ. ಅಲ್ಲ, ಇದಕ್ಕೇನು ಕಾರಣ ಇರ್ಬೋದು ಅಂದರೆ, ನನ್ನ ಪ್ರಕಾರ ನಿರ್ದೇಶಕ ಯಾವಾಗ ನಿರ್ದೇಶನ ಮಾಡ್ತಾನೋ ಆಗ ಹೇಳಿರ್ತಾನೆ, ನೀವು ಇಂಥ ಬಂಡವಾಳ ಹಾಕ್ಕೊಟ್ರೆ ನಾನು ಇಷ್ಟಕ್ಕೆ ಕೊಡ್ತೀನಿ, ಇದೇ ಥರ ಪ್ಲ್ಯಾನ್ ಕೊಡ್ತೀನಿ ಅಂದಿರೋಕ್ಕೋಸ್ಕರ ಇದು ಬಂದಿರ್ಬೋದು. ರಾಂಗ್ ಸರ್, ಇದೆ. ಇದು ಒಬ್ಬ ನಿರ್ದೇಶಕ ಕೂಡ ಫೇಕ್ ಇದ್ರ ಜೊತೆಗೆ ಪ್ರೊಡ್ಯೂಸರ್ ಮುಂದೆ ಹೋಗಬಾರ್ದು. 90% ಅದೇ ಅದು ಈಗ ನೋಡಿ ಏನಾಗಿದೆ ಇಂಡಸ್ಟ್ರಿ ಒಳಗಡೆ, ಮತ್ತು ಇಂಡಸ್ಟ್ರಿಯ ಪ್ರೊಡ್ಯೂಸರ್ಸು ಅವರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಯಾವ ಡೈರೆಕ್ಟ್ ಏನು ಮಾತಾಡೋ ತಲೆ ಕೆಡಿಸ್ಕೊಳ್ಳಲ್ಲ. ಇಂಡಸ್ಟ್ರಿ ಆಚಿಂದ ಹೊಸ ಪ್ರೊಡ್ಯೂಸರ್ ಬರ್ತಾರಲ್ಲ, ಅವ್ರ ಮುಂದೆ ಕೂತಾಗ ರಿಲೀಸ್ ವಿಚಾರ ಮತ್ತು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋ ವಿಚಾರ ಇದೆಯಲ್ಲ, ಇದನ್ನು ಮಾತಾಡೋ ಅವಶ್ಯಕತೆ ಇಲ್ಲ. ಮಾತಾಡಿಲ್ಲ ಅಂದರೆ ನಾನು ವೀಕ್ ಅಂತ. ಈಗ ಈಗ ಅದನ್ನು ನೀವು ಪ್ರೊಡ್ಯೂಸರ್ಗೆ ಹೇಳಿಲ್ಲ ಅಂದರೆ ಡೈರೆಕ್ಟ್ರಿಗೆ ಏನು ಕೆಲಸ ಗೊತ್ತಿಲ್ಲ, ಏನು ಮಾಡೋಕ್ಕೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಮೀಡಿಯಾ ಗೊತ್ತಿಲ್ಲ, ಡಿಸ್ಟ್ರಿಬ್ಯೂಟ್ರ್ ಗೊತ್ತಿಲ್ಲ, ಇದು ಬಂದ್ಬಿಡುತ್ತೆ. ಹೇಳಿದ್ರೆ ಹಂಗೆ ಬಂದ್ಬಿಡುತ್ತೆ. ಏನು ಮಾಡಬೇಕು ಡೈರೆಕ್ಟ್ ಪ್ರೊಡ್ಯೂಸರ್